ಸಾವಿರ ಮತಗಳ ಮುನ್ನಡೆಯನ್ನು ಅನ್ನಪೂರ್ಣ ಸಂಡೂರಿನಲ್ಲಿ 9ನೇ ಸುತ್ತಿನ ನಂತರ ಕಾಪಾಡಿಕೊಂಡಿದ್ದಾರೆ. ಇನ್ನೊಂದು 9 ಸುತ್ತಿದೆ. ಎಕ್ಸಾಕ್ಟ್ಲಿ 50% ಬಂದಂಗಿದೆ ಅವರುಗಳು ತಮ್ಮ ಮತ ಎಣಿಕೆ ಕಾರ್ಯದಲ್ಲಿ. ಇನ್ನು ಮಹಾರಾಷ್ಟ್ರ ಕತೆ ಹೇಳ್ತಾ ಇದ್ವಿ. ಮತ್ತು ಜಾರ್ಖಂಡಲ್ಲಿ ಮಾತ್ರ JMM ಪ್ಲಸ್ ಇಂಡಿ ಒಕ್ಕೂಟ ಮುಂದಕ್ಕೆ ಹೋದಂಗಿದೆ. ಚೆನ್ನಾಗೇ ಮುಂದಕ್ಕೆ ಹೋಗಿದ್ದಾರೆ. ಹೆಚ್ಚು ಕಡಿಮೆ ಒಂದು 8 ಸೀಟು ಮುಂದಕ್ಕೆ ಇದ್ದಂಗಿದೆ. 5+3 ಅಂದರೆ 8 ಸೀಟಲ್ಲಿ ಮುಂದಕ್ಕೆ ಇದ್ದಂಗಿದ್ದಾರೆ ಅವರು. ಬಟ್ ಮಹಾರಾಷ್ಟ್ರ ಮಾತ್ರ ಕಂಡು ಕೇಳರಿಯದ ರೀತಿಯಲ್ಲಿ ಹೊರಗೋಗ್ತಾ ಇರೋಂಗಿದೆ. ಅದು ಏನೋ ಆಗ್ತಾ ಇದೆ. ಅದು ಅಂದರೆ BJP NDA ಪರವಾಗಿ ಸಂಡೂರು ಮತ್ತು ಶಿಗಾಂವ್ ಎಲ್ಲ ಕಡೆ ಕಾಂಗ್ರೆಸ್ ಇಲ್ಲಿ ಲೀಡನ್ನು ಮೂರು ಕಡೆ ಲೀಡನ್ನಿದೆ. ಹೆಚ್ಚು ಕಡಿಮೆ 10,000 ಮತಗಳಲ್ಲಿ ಅಂತರದಲ್ಲೇ ಇದ್ದಾರೆ. ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಅವರು ತಮ್ಮ ಲೀಡನ್ನು ಕಾಪಾಡಿಕೊಂಡಿದ್ದಾರೆ. ನೋ ಐಡಿಯಾ ಅದು ಅಲ್ಟಿಮೇಟ್ಲಿ ಎಲ್ಲಿಗೆ ಹೋಗಿ ನಿಲ್ಲತ್ತೆ ಅಂತ. ಬಟ್ ದ ವೇ ಚನ್ನಪಟ್ಟಣ ಹೋಗ್ತಿರೋದು ನೋಡಿದ್ರೆ ಅಲ್ಟಿಮೇಟ್ಲಿ 7ರಿಂದ 7,000 8,000 ಮತಗಳ ಅಂತರದಲ್ಲಿ ಯಾರೋ ಒಬ್ಬರು ಲೀಡಲ್ಲಿರೋರುಗಳು ಗೆಲ್ಲಬಹುದೇನೋ ಅನ್ನಿಸ್ತಿದೆ ಮೇಲ್ನೋಟಕ್ಕೆ. ವೆರಿ ಅರ್ಲಿ ಟು ಕಾಲ್. ಅದು 15,000 ಮತಗಳ ಮುನ್ನಡೆಗೆ ಹೋಗಿದೆ ಈಗ ಅಂತ ಅನ್ನೋದೇ. ಆದರೆ ಐ ಥಿಂಕ್ ನೌ ಇಟ್ಸ್ ಬಿಕಮಿಂಗ್ ಕ್ಲಿಯರ್. ಟಫ್ ಆಗತ್ತೆ JDSನ ಅಭ್ಯರ್ಥಿಗೆ ಅಲ್ಲಿ ಅಂತ. 9ನೆಯ ಸುತ್ತು ಮುಗಿದಿದೆ. ಅಲ್ಲಿಗೆ ಇನ್ನು 12 ಸುತ್ತು 11 ಸುತ್ತು ಬಾಕಿ ಇದೆ. 11 ಸುತ್ತಿಗೆ 15,000 ಮತಗಳು ವೈಪೌಟ್ ಆಗಬೇಕು ಅನ್ನೋದಾದರೆ ಇಟ್ ಮೇ ಬಿ ವೆರಿ ಟಫ್ ಅಂತ ಕಾಣಿಸ್ತಾ ಇದೆ ಮೇಲ್ನೋಟಿಗೆ. ಇಂಡಿಕೇಶನ್ಸ್ ಇದು ಮೊದಲನೆಯ ಲಕ್ಷಣಗಳು ಕಾಣಿಸ್ತಾ ಇದೆ. ಮೇ ಬಿ ಚನ್ನಪಟ್ಟಣ ಇಷ್ಟು ವರ್ಡ್ಸ್ ಕಾಂಗ್ರೆಸ್ ಇದ್ದಂಗಿದೆ ಅನ್ನೋ ಮೊದಲನೆಯ ಲಕ್ಷಣಗಳಿದಷ್ಟೇ. ವಿ ಹ್ಯಾವ್ ನೋ ಐಡಿಯಾ. ಇನ್ನೊಂದು 3 ಸುತ್ತಾದರೆ ಕ್ಲಿಯರ್ ಆಗಿಬಿಡುತ್ತೆ ಅಂತ ಕಾಣುತ್ತೆ. ಅತ್ತ ಸಂಡೂರಿನಲ್ಲಿ ಆಕೆ ಕಡಿಮೆ ಅಂತರ ಇರಬಹುದು. ಬಟ್ ಎಲ್ಲ ಮಧ್ಯದಲ್ಲಿ ಒಂದ್ಸರಿ ಕಳ್ಕೊಂಡಿದ್ದು ಬಿಟ್ಟರೆ ಲಾರ್ಜ್ಲಿ ಶಿ ಹಸ್ ಬೀನ್ ಏಬಲ್ ಟು ಮ್ಯಾನೇಜ್ ದಿ ಲೀಡನ್ನು. ಹೌದು, ಎಲ್ಲ ಒಂದ್ಸರಿ ಮಧ್ಯದಲ್ಲಿ ಆಕೆ ಕಳ್ಕೊಂಡಿದ್ರು. ಒಂದು ಸುತ್ತಲ್ಲೇನೋ ಇರಬೇಕಷ್ಟೇ. ಬಿಟ್ಟರೆ ಲಾರ್ಜ್ಲಿ ಆಕೆ ತನ್ನ ಇದನ್ನು ಹೋಲ್ಡ್ ಮಾಡ್ಕೊಂಡಿದ್ದಾರೆ. 1000 ಮತನೋ 2,000 ಮತನೋ ಬಟ್ಟಲ್ಲಿ ಹೋಲ್ಡ್ ಮಾಡಿದ್ದಾರೆ ಆಕೆ ಅದನ್ನು ಇದರದೆ. ಅನ್ಲೈಕ್ ಶಿಗಾಂವಲ್ಲಿ ಮೊದಲ ಎಲ್ಲ ಸುತ್ತುಗಳಲ್ಲಿ ಲೀಡ್ಗಳನ್ನ ಭಾಳ ಚೆನ್ನಾಗಿ ಕಾಯ್ಕೊಂಡು ಬಂದಿದ್ದಂತಹ ಭರತ್ ಬೊಮ್ಮಾಯಿ ಈಗ ಹಿ ಅಪಿಯರ್ಸ್ ಟು ಬಿ ಗೋಯಿಂಗ್ ಬಿಹೈಂಡ್ ಅಂತ ಕಾಣಿಸ್ತಿದೆ. ಹಿಂದಕ್ಕೆ ಹೋಗ್ತಿರೋ ಲಕ್ಷಣಗಳಿದ್ದಂಗಿದೆ. ಶಿಗಾವಿನಲ್ಲಿ ಲೀಡು BJPಗೆ ಇಲ್ಲ, ಅದಕ್ಕೆ ಅಲ್ಲಿ ಕಾಂಗ್ರೆಸ್ಗೆ ಲೀಡು ಇದೆ. ಮಾರ್ಜಿನ್ ಮೇ ಬಿ ಲೆಸ್ಸರ್ ಸೈಡಲ್ಲಿ ಇರಬಹುದು. ದ್ಯಾಟ್ಸ್ ಎ ಡಿಫರೆಂಟ್ ಇಶ್ಯೂ. 1000 ಓಟಿನ ಮಾರ್ಜಿನ್ ಇರಬಹುದು. ಇದು ರಾಜ್ಯದ 3 ಕ್ಷೇತ್ರಗಳು ಹಾಗೂ ದೇಶದಲ್ಲಿ ನಡೀತಾ ಇರೋ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಚುನಾವಣೆಯ ಇತ್ತೀಚೆಗೆ ಬರುತ್ತಿರುವಂಥ ಫಲಿತಾಂಶಗಳ ವಿವರಗಳನ್ನು ನಿಮ್ಮ ಮುಂದೆ ಹಾಜರುಪಡಿಸ್ತಾ ಇದ್ದೀವಿ. ಈಗ ಸಮಯ ಸುಮಾರು 10:30 ಅಂದರೆ ಈ ಮತ ಎಣಿಕೆಯ ಕಾರ್ಯ ಪ್ರಾರಂಭ ಆಗಿ ಸುಮಾರು 2:30 ಕಳೀತಾ ಬಂದಿದೆ. ಇನ್ನು ಮುಂದಿನ 1.5 ಗಂಟೆ ವೆರಿ ಕ್ರಿಟಿಕಲ್ ಆಗಿದ್ದಂಗಿದೆ ಎಲ್ಲ ಪಕ್ಷಗಳಿಗೆ, ಎಲ್ಲ ಕಡೆ. ಮಹಾರಾಷ್ಟ್ರ, ಜಾರ್ಖಂಡ್ ಹಾಗೂ ರಾಜ್ಯದ 3 ಕ್ಷೇತ್ರಗಳು ಸೇರಿದಂತೆ ಎಲ್ಲ ಕಡೆಯೂ ಕ್ರಿಟಿಕಲ್ ಆಗಿದ್ದಂಗಿದೆ ಮುಂದಿನ 1.5 ಗಂಟೆ. ಯಾಕಂದರೆ ಆರಂಭದ ಸ್ಪೀಡನ್ನು ಪಡ್ಕೊಂಡಿರುತ್ತೆ ಈಗ. ಅದು ಆಗ ಕ್ವಿಕ್ಕಾಗಿ ಮೂವ್ ಆಗ್ತಾರೆ ಈಗ ಫಾಸ್ಟಾಗಿ. ಲೆಟ್ ಸಿ ಏನಾಗುತ್ತೆ ಅಂತ ಗೊತ್ತಿಲ್ಲ. 9ನೇ ಸುತ್ತಿನಲ್ಲಿ ಚನ್ನಪಟ್ಟಣದಲ್ಲಿ ಲೀಡಿದೆ. ಭಾರತೀಯ ಜನತಾ ಪಕ್ಷದ ನೇತೃತ್ವದ NDA ಕಂಡು ಕೇಳರಿಯದ ರೀತಿ ಅಭೂತಪೂರ್ವವಾದ ಒಂದು ಸಾಹಸವನ್ನು ಮಾಡ್ದಂಗಿದೆ ಮಹಾರಾಷ್ಟ್ರದಲ್ಲಿ. ಅಥವಾ ಫಲಿತಾಂಶವನ್ನು ನೋಡ್ತಾ ಇದ್ರೆ ಅದು ಏನಾಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ಅಂದರೆ ಆ ಪ್ರಮಾಣದಲ್ಲಿದೆ. ಏನಾಗತ್ತೆ ಅಂತ ಗೊತ್ತಾಗ್ತಾ ಇದೆ, ಎಷ್ಟರ ಮಟ್ಟಿಗೆ ಆಗತ್ತೆ ಅನ್ನೋದು ಗೊತ್ತಾಗ್ತಿಲ್ಲ ಅಷ್ಟೇ ಹೊರತು. ಇದು ಜಾರ್ಖಂಡಲ್ಲೂ ಅಷ್ಟೇ ಎಲ್ಲ ಹೋರಾಟದ ಮಧ್ಯೆ NDA 33ಕ್ಕೆ ಬಂದಿದ್ದರೆ JMM 45ಕ್ಕೆ ಬಂದಿದೆ. ದೇರ್ ಯು ಸಿ ದ ಡಿಫರೆನ್ಸನ್ನು. BJP 33. ಯಾಕಂದರೆ ಯಾರು ಅನ್ಕೋಬೋದು ಮಹಾರಾಷ್ಟ್ರಲ್ಲೆಲ್ಲ BJP ಪರವಾಗಿ ಹಾಕತ್ತಿದ್ದಾರೆ ಕಣ್ರಿ ಈ ನಂಬರ್ಸ್ನ ಅಂತ ಅನ್ಕೋಬೋದು. ಬಟ್ ದ ಸೇಮ್ ಕಾನ್ ಬಿ ಸೈಡ್ ಅಲ್ಲ, ಜಾರ್ಖಂಡಲ್ಲೂ ಹಾಕೋಬೋದಿತ್ತಲ್ಲ ಯಾರು. ಜಾರ್ಖಂಡಲ್ಲಿ 33, JMM ಅಲ್ಲಿ 45 ಅಂದರೆ ಹೆಚ್ಚು ಕಡಿಮೆ 12 ಸೀಟ್ಗಳ ವ್ಯತ್ಯಾಸ ಬಂದು ಕೂತ್ಕೋತಾ ಇದೆ ಜಾರ್ಖಂಡಲ್ಲಿ. ಹಾಗಾಗಿ 2 ರಾಜ್ಯಗಳಲ್ಲಿ 2 ಭಿನ್ನವಾದಂತಹ ಫಲಿತಾಂಶಗಳು ಹೊರಕ್ಕೆ ಬರುವ ಲಕ್ಷಣಗಳು ಸದ್ಯಕ್ಕಂತೂ ಇದೆ 10:30 ಸಮಯಕ್ಕೆ. ಓಕೆ, ಬಟ್ ಈಗ ನಾವು ಸಮುದಾಯವಾರು ಯಾರ ಪರ ನಿಂತಿದ್ದಾರೆ ಅಂತಕ್ಕಂಥದ್ದನ್ನು ಚರ್ಚೆ ಮಾಡೋ ಸಂದರ್ಭ ಇವಾಗಲ್ಲ ಸರ್. ರಿಸಲ್ಟ್ ಬರಬೇಕು ಅದು ಕಂಪ್ಲೀಟ್ ಆಗಿ. ಯಾಕೆಂದರೆ ಬರೀ ಟೌನ್ನಲ್ಲಿ ಲೀಡ್ ಬಂತು ಅನ್ನೋ ಕಾರಣಕ್ಕೆ ನಾವು ಅಲ್ಪಸಂಖ್ಯಾತ ಮತಗಳು ಕಾಂಗ್ರೆಸ್ಗೆ ಬಿದ್ದಿವೆ ಅಂತ ಬೇಕಾದ್ರೆ ನಾವು ಹೇಳ್ತೀವಿ ನಾವು ಡೈರೆಕ್ಟಾಗಿ. ಬೇರೆ ಸಮುದಾಯಗಳ ಬಗ್ಗೆನೂ ಆ ಥರ ಮಾತಾಡೋಕ್ಕಾಗಲ್ಲ ಇವಾಗ. ಯಾವ ಪಕ್ಷದ ಪರ ಯಾವ ಸಮುದಾಯ ನಿಂತಿದೆ, ಪ್ರಬಲ ಸಮುದಾಯ ಒಂದೇ ಪಾರ್ಟಿ ಪರವಾಗಿ ನಿಂತುಬಿಟ್ಟಿದೆಯಾ, ಅದನ್ನೆಲ್ಲ ಇವಾಗ ಚರ್ಚೆ ಮಾಡೋದಕ್ಕಾಗಲ್ಲ. ಚನ್ನಪಟ್ಟಣ ಎಕ್ಸಾಂಪಲ್ ತಗೊಳ್ಳೋದಾದರೆ
ಆಗೋದೇ ಇಲ್ಲ ಅಂತ ನಾನು ಹೇಳಲ್ಲ, ಪಾರ್ಟ್ಲಿ ಆಗ್ಬೋದು. ನೀವು ಚನ್ನಪಟ್ಟಣದ ಎಸ್ ಹೇಳ್ತೀರಿ, ಸರ್, ಚನ್ನಪಟ್ಟಣದ್ದು. ಚನ್ನಪಟ್ಟಣದಲ್ಲಿ ಬರೀ ಮುಸ್ಲಿಂ ಓಟನ್ನೊಂದನ್ನೇ ನೋಡಬಾರ್ದು, ಅಥವಾ ಬರೀ ಗೌಡ್ರ ಓಟೊಂದನ್ನೇ ನೋಡಬಾರ್ದು. ಇತರೆ ಬ್ಯಾಕ್ವರ್ಡ್ ಕ್ಲಾಸಸ್ ಓಟು ಮತ್ತು ಪರಿಶಿಷ್ಟ ಜಾತಿ ಮತಗಳು ಅಲ್ಲಿದೆ. ಹೌದು, ಲಿಂಗಾಯತ ಮತಗಳಿದೆ ಲಿಂಗಾಯತ ಮತಕ್ಕಿಂತ ಪರಿಶಿಷ್ಟ ಜಾತಿ ಮತ್ತು ಇತರೆ ಜಾತಿಗಳಲ್ಲಿ ಇದೆ. ಜಾಸ್ತಿ ಇದೆ. OBC ವೋಟ್ಸ್ ಇದೆ, ಕುರುಬಾ ಇದೆ, ಡ್ಯಾಶ್ ಡ್ಯಾಶ್ ಇದೆ, ತಿಗಳರಿದ್ದಾರೆ, ಡ್ಯಾಶ್ 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 ಎಲ್ಲ ಇದೆ. ಹಾಗಾಗಿ ಯೋಗೇಶ್ವರ್ನ ಮೊದಲನೇ 6-7 ಸುತ್ತಿನ ಮತ ಗಳಿಕೆಯನ್ನು ಗಮನಿಸಿದ್ರೆ ತುಂಬ ಮತಗಳನ್ನು ಕಳ್ಕೊಂಡಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇಲ್ಲ ಅಲ್ಲಿ ಎಸ್ ಅವರು. ಆದರೆ ಉಳಿದ ಸಮುದಾಯದವರ ಮತಗಳನ್ನ ತುಂಬ ಕಳ್ಕೊಂಡಿದ್ದಾರೆ ಅಂತ ಅನ್ನಿಸ್ತಿಲ್ಲ. ಹೌದು, ಯಾಕಂದರೆ ಕಳ್ಕೊಂಡಿದ್ದಿದ್ದರೆ ಆರಂಭದಲ್ಲಿ ನಿಖಿಲ್ ಶುಡ್ ಹವ್ ಗಾನ್ ಟು ಎ ಲೀಡ್ ಆಫ್ 8,000, 7,000, 6,000 ಹೊಟ್ಟೋಗ್ಬಿಡ್ಬೇಕಾಗಿತ್ತು ಲೀಡ್. ಅದು ಬಟ್ ಹಾಗಾಗಲಿಲ್ಲ. ಅದು ಅಂದರೆ ಸಮಬಲದಲ್ಲಿ ಪಡೆದಿದ್ದಾರೆ ಅಂತ ಆಯ್ತಲ್ಲ. ರೈಟ್, ಹೌದು. ಟೌನಿಗೆ ಬಂದಾಗ ಟ್ರಮೆಂಡಸ್ಲಿ ತೊಗೊಂಡ್ಬಿಟ್ಟಿದ್ದಾರೆ, ಒಪ್ಕೋತೀನಿ ನಾನು, ಅಲ್ವಾ? ಕರೆಕ್ಟ್ ಸರ್. ಮತ್ತೆ ರೂರಲ್ಗೆ ಹೋದಾಗ ಆಗತ್ತಾ ಗೊತ್ತಿಲ್ಲ. ಆರಂಭದ ರೂರಲ್ನಲ್ಲಿ ಪಡೆದಂಗೆ ಅಲ್ಲೂ ಸಮಬಲದಲ್ಲೇ ಪಡೆದ್ರೆ ಈವನ್ ವಿನ್ ಬೈ ಅ ಮಾರ್ಜಿನ್ ಆಫ್ ಅಬೌಟ್ 10,000. ಈಗಾಗಲೇ 15,000 ಲೀಡ್ ಇದೆ, ಇಳಿಬೋದು ಅಂತಲೇ ಇಟ್ಕೊಳ್ಳೋಣ. ಹೌದು, ಗೊತ್ತಿಲ್ಲ. ಎಸ್.